ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ. ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 47. ಅಕ್ಷಯ್ ತ್ರಿಶೂಲ್ಗೆ ಆದಷ್ಟು ಬೇಗ ನೀನು ಹುಷಾರಿಲ್ದಂತೆ ಆಗು ಎಂದಿದ್ದು ಕೇಳಿ ತ್ರಿಶೂಲ್, ನೋ ಅಕ್ಷಯ್, ಇದು ನನಗೆ ಯಾಕೋ ಸೂಟ್ ಆಗ್ತಿಲ್ಲ ಎಂದ. ಅಕ್ಷಯ್, ಹಾಗಾದರೆ ಆರೋಹಿನ ಮದುವೆ ಆಗು ಎಂದ. ತಕ್ಷಣ ತ್ರಿಶೂಲ್ ಅಕ್ಷಯ್ ಎಂದ ಉಬ್ಬು ಬೆಸಿತು. ಮುಂದೆ ಅಕ್ಷಯ್, ಮತ್ತೆ ಇನ್ನೇನು ಬ್ರೋ, ನನಗೆ ಒಳ್ಳೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟ ರೀತಿ ಹೇಳ್ಕೊಡ್ತಿದ್ದೀನಿ. ನಿನ್ನ ಹಳೆ ಲವರ್ ಬಿಡು, ಅವಳೇ ಪ್ರಪೋಸ್ ಮಾಡಿತು. ಬಟ್ ಈ ಕೇಸ್ ಬೇರೆ, ನಾವೇ ಬಯಸಿದ್ರೂ ಸಿಗದ ಕೇಸು. ಇದು ವೆರಿ ಟಿಪಿಕಲ್. ನೀನೇ ಹುಷಾರಿಲ್ಲದೆ ಮಲಗಿದ್ರೆ ಅಲ್ವಾ, ಅದಕ್ಕೆ ನಿನ್ನ ಮೇಲೆ ಕೇರ್ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ಗೊತ್ತಾಗೋದು ಎಂದ ಸೀರಿಯಸ್ ಆಗಿ. ತ್ರಿಶೂಲ್ ಅವನು ಹೇಳಿದ ಬಗ್ಗೆ ಯೋಚಿಸ್ತಿದ್ದ. ತ್ರಿಶೂಲ್ ಯೋಚಿಸೋದನ್ನು ನೋಡಿದಂಥ ಅಕ್ಷಯ್, ನಿಜವಾದ ಪ್ರೀತಿ ಅಷ್ಟು ಈಸಿಯಾಗಿ ಸಿಗಲ್ಲ ಬ್ರೋ ಎಂದ. ತ್ರಿಶೂಲ್ಗೆ ಒಂದು ಆಕ್ವರ್ಡ್ ಫೀಲ್ ಆಯಿತು. ಮೊದಲ ಪ್ರೀತಿ ಸುಳ್ಳಿನ ಪ್ರೀತಿನ ಎಂದ್ಕೊಂಡ. ಅಕ್ಷಯ್ ತ್ರಿಶೂಲ್ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೆ, ಬ್ರೋ ಊಟ ಆಗಿತ್ತು ಎಂದ. ತ್ರಿಶೂಲ್ ಊಟ ಅಂದ ತಕ್ಷಣ ಭವಿಷ್ಯ ನೆನಪಾಗಿ, ಅವಳ ಅಡುಗೆ ಅಂದರೆ ಚೆನ್ನಾಗೇ ಇರುತ್ತೆ ಎಂದ. ಅಕ್ಷಯ್, ನನಗೂ ಇಷ್ಟ ಆಯಿತು, ಇನ್ನು ಮುಂದೆ ಇಲ್ಲೇ ಇದ್ಬಿಡಬೇಕು ಅನ್ನಿಸ್ತಿದೆ ಎಂದ. ತ್ರಿಶೂಲ್, ಮೊದಲು ಅವಳು ಇಲ್ಲೇ ಇರೋ ಹಾಗೆ ಮಾಡು ಅಕ್ಷಯ್, ಆಮೇಲೆ ನೀನಿರಿವಂತೆ ಎಂದ ಹುಬ್ಬಾರಿಸಿ. ಚಿಕ್ಕ ಪುಟ್ಟ ಕೆಲಸಕ್ಕೆ ಎಂದ ಕಳ್ಳನಂತೆ ಮುಖ ಮಾಡಿ. ಅಕ್ಷಯ್, ಹೆಂಗೆ ತಿಂದ್ರು ಮಣ್ಣೇ ಬ್ರೋ ಎಂದು, ಓಕೆ ಫೈನ್, ಮಲಗು, ನಾನು ನಾಳೆ ತಯಾರು ಮಾಡ್ತೀನಿ ಎಂದು ಗುಡ್ ನೈಟ್ ಹೇಳಿ ಅಲ್ಲಿಂದ ಹೋಗ್ತಾನೆ. ತ್ರಿಶೂಲ್ ಏನೋ ಯೋಚಿಸುತ್ತಾ ಕೂತಿದ್ದ. ಅಷ್ಟೊತ್ತಿಗೆ ಭವಿಷ್ಯ ಬಂದು, ಸರ್ ಮಗುನ ಕರ್ಕೊಂಡು ಹೋಗ್ತೀನಿ ಅಂದ್ಲು. ಮಲಗಿದ್ದ ಮಗುನ ಎತ್ಕೊಂಡು ಹೋಗುವ ಹುಡುಗಿನ ನೋಡಿ ಸುಮ್ಮನಾದ. ಭವಿಷ್ಯ ಗುಡ್ ನೈಟ್ ಸರ್ ಎಂದು ಅವನ ರೂಮ್ ಡೋರ್ನ ಕ್ಲೋಸ್ ಮಾಡಿ ಹೋಗ್ತಾಳೆ. ತ್ರಿಶೂಲ್ ನಿದ್ದೆಗೆ ಜಾರಿದ. ಬೆಳಿಗ್ಗೆ ಬೇಕೆಂದೇ ಬದನೆಕಾಯಿ ಪಲ್ಯ ನನಗೆ ಬೇಕು ಎಂದು ಅಡಿಗೆಯವರಿಗೆ ಹೇಳಿ ಮಾಡಿಸುವ ಅಕ್ಷಯ್ ತಿನ್ನುವ ನೆಪಾಯಲ್ಲಿ ತ್ರಿಶೂಲ್ಗೆ ಕೊಟ್ಟು, ಸಾರಿ ಬ್ರೋ, ನೀನಿಂದನ ಮಾಡಲೇಬೇಕು ಎಂದು ತಿನ್ನಿಸಿದ. ಆದರೆ ಕಷ್ಟಪಟ್ಟು ತಿಂದ ತ್ರಿಶೂಲ್ಗೆ ಅವತ್ತಿನ ತಿಂಡಿ ಬೇಡ ಎನಿಸಿತು. ಆಫೀಸ್ಗೆ ಹೋದ ಸ್ವಲ್ಪ ಸಮಯಕ್ಕೆ ಅವನಿಗೆ ಗಂಟ್ಲೆಲ್ಲ ಏನೋ ಒಂಥರ ಫೀಲ್ ಆಯಿತು. ಕೆಮ್ಮು ಶುರುವಾಯಿತು. ತಕ್ಷಣ ಅಕ್ಷಯ್ಗೆ ಕಾಲ್ ಮಾಡಿ, ಗಂಟ್ಲು ಒಂಥರ ಆಗ್ತಿದೆ ಕಣೋ ಎಂದ. ಅಕ್ಷಯ್, ಗುಡ್, ಈಗ ಬಾ ಮನೆಗೆ, ಮುಂದಿನ ತಯಾರಿ ನಾನು ಮಾಡ್ತೀನಿ ಎಂದ. ತ್ರಿಶೂಲ್ ಅವನು ಹೇಳಿದಂತೆ ಹೆವಿ ಗಂಟಲು ಹೆಚ್ಚಂಗೆ ಜಾಸ್ತಿ ಆಯಿತು. ಮನೆಗೆ ಬರುವ ಮುನ್ನ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದ. ಮಗುನ ಗಾರ್ಡನ್ನಲ್ಲೇ ಬಿಟ್ಟು ನಡೆದಾಡೋದನ್ನು ಕಲಿಸುತ್ತಿದ್ದ ಹುಡುಗಿನ ನೋಡಿ ಗಂಟಲಲ್ಲಿದ್ದ ನೋವೆಲ್ಲ ಮರೆತೇ ಹೋಯಿತು ಹುಡುಗನಿಗೆ. ಅಪ್ಪು, ಚಿನ್ನು, ಸ್ವಲ್ಪ ಬಾ ಬಾ ಎಂದು ಕೈ ಬಿಟ್ಟು ನಡೆಸುತ್ತಿದ್ದ ಹುಡುಗಿ ನೋಡಿದ ತ್ರಿಶೂಲ್, ಇವಳೇ ಸ್ವಂತ ತಾಯಿಯಾಗಿದ್ದರೆ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಲು ಎಂದು ಹಾಗೆ ಸುಮ್ಮನೆ ನಿಂತ. ಹಾಗೆ ನೋಡುತ್ತಾ ನಿಂತಿದ್ದ ಹುಡುಗ ಭವಿಷ್ಯ ಕಣ್ಣಿಗೆ ಬಿದ್ದ. ಭವಿಷ್ಯ ಮಗುನ ಎತ್ಕೊಂಡು, ಡ್ಯಾಡಿ ನೋಡು ಅಪ್ಪು ಎಂದು ಕರ್ಕೊಂಡು ತ್ರಿಶೂಲ್ ಕೈಯಲ್ಲಿ ಕೊಡಲು ಬಂದ ಹುಡುಗಿ ನೋಡಿ, ತ್ರಿಶೂಲ್, ನೋ, ನನಗೆ ಹುಷಾರಿಲ್ಲ, ಮಗು ನಿನ್ನ ಜೊತೆನೇ ಇರಲಿ ಎಂದವನ ಗಂಟಲು ಬೇರೆ ವಾಯ್ಸ್ ಕೇಳಿಸಿತು. ಭವಿಷ್ಯ ಏನಾಯ್ತು ಇವ್ರಿಗೆ ಎಂದುಕೊಂಡು ಓಕೆ ಎನ್ನುವಂತೆ ತಲೆ ಆಡಿಸಿದ್ಲು. ತ್ರಿಶೂಲ್, ಅಯ್ಯೋ ಕರ್ಮ, ನನಗೆ ಮಾತಾಡೋಕ್ಕಾಗ್ತಿಲ್ವಲ್ಲಪ್ಪ, ಇದೇ ಅನಿಸುತ್ತೆ ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಎಂದು, ಎಲ್ಲೋದೋ ಈ ಈಡಿಯಟ್ ಎಂದು ಅಕ್ಷಯ್ಗೆ ಕಾಲ್ ಮಾಡಿದ. ಅವನು ರಿಸೀವ್ ಮಾಡಿಲ್ಲ. ಅವನು ವಾಯ್ಸ್ ಬೇರೆ ಹೋಗಿಬಿಟ್ಟಿತ್ತು. ಅಕ್ಷಯ್ ಸ್ವಲ್ಪ ಸಮಯ ಬಿಟ್ಟು ಬಂದು ಅವನನ್ನು ನೋಡಿ, ಯಪ್ಪ ಶೇನ್ ಬ್ರೋ, ಇದು ನಿನಗೆ ಇಷ್ಟೊಂದು ಅಲರ್ಜಿನ ಎಂದವನು, ಬರ್ತೀನಿ ಇರು ಎಂದು ಕೇಳ್ಕೋದ. ಅಲ್ಲೇ ಭವಿಷ್ಯಗೂ ಕೇಳುವಂತೆ, ಜಯ ಆಂಟಿ, ಬ್ರೋ ಇವತ್ತು ಮೀಟಿಂಗ್ ಹೋಗಿದ್ದಾಗ ಗೊತ್ತಿಲ್ಲದೆ ಬದನೆಕಾಯಿ ತಿಂದಿದ್ದಾನೆ, ಅದು ಅಲರ್ಜಿ ಥರ ಆಗಿದೆ, ವಾಯ್ಸ್ ಬರ್ತಿಲ್ಲ, ಏನಾದರೂ ಕಷಾಯ ಮಾಡ್ಕೊಡೋಕ್ಕಾಗತ್ತಾ ಎಂದ ಜೋರಾಗಿ. ಜಯ ತಲೆ ಕೆರೆದು, ಕಷಾಯನ ಎಂದು ಯೋಚಿಸಿದರೆ ಭವಿಷ್ಯ ಜಯ ಕಡೆ ನೋಡಿ ಎನ್ನುವಂತೆ ಸನ್ನೆ ಮಾಡಿದ್ಲು. ಭವಿಷ್ಯ ಸನ್ನೆನ ಅರ್ಥ ಮಾಡ್ಕೊಂಡಂಥ ಜಯ ಸರಿ ಎಂದು ಒಪ್ಕೊಂಡ್ಳು. ಅದನ್ನು ಅಕ್ಷಯ್ ನೋಡಿ ಎಂದೇ ತಿರುಗಿ, ಇದೆ ನನಗೂ ಬೇಕಾಗಿದ್ದು ಎಂದು ಅಲ್ಲಿಂದ ಹೋಗ್ತಾನೆ. ತ್ರಿಶೂಲ್ಗೆ ಲೈಟಾಗಿ ಕೆಮ್ಮು ಶುರುವಾಯಿತು. ಭವಿಷ್ಯ ಬೇಗ ಕಷಾಯ ಮಾಡಿ, ಜಯ ಅಕ್ಕ ಹೋಗಿ ಕೊಡಿ, ಮೇ ಬಿ ಇದು ಈಟ್ ಪದಾರ್ಥ ಅಲ್ವಾ, ಅದಕ್ಕೆ ಆಗಿಲ್ಲ ಅನಿಸುತ್ತೆ ಅವ್ರಿಗೆ ಎಂದು ಕಳಿಸಿದ್ರು.
ಜಯ ಹೋಗಿ ಅದನ್ನು ಕೊಟ್ಲು. ತ್ರಿಶೂಲ್ ಸ್ವಲ್ಪ ಕುಡಿದು, ದೇವ್ರೇ, ಥೂ, ಇದನ್ನು ಬಿಟ್ಟು ಬೇರೇನಾದರೂ ಟ್ರೈ ಮಾಡ್ಬೋದಿತ್ತು ಎಂದುಕೊಂಡ. ಅಕ್ಷಯ್, ಸಾರಿ ಬ್ರೋ ಎಂದ. ತ್ರಿಶೂಲ್ಗೆ ಒಂದು ಥರ ಹಿಂಸೆ ಆಗುತ್ತಿತ್ತು. ಆದರೂ ಇದನ್ನು ಕುಡಿದ ಮೇಲೂ ಅದು ಕಡಿಮೆ ಆಗಲಿಲ್ಲ. ಭವಿಷ್ಯ ಅರಳೆಣ್ಣೆ ತರಿಸಿ ಹೋಗಿ ಸರ್ಗೆ ಹಚ್ಚಿ ಗುರುವಣ್ಣ ಎಂದಳು. ತ್ರಿಶೂಲ್ ಅದನ್ನು ಟ್ರೈ ಮಾಡ್ದ. ಬೆಟರ್ ಅನಿಸಿದ್ರು ಅವನಿಗೆ ಒಂಥರ ಬ್ಯಾಡ್ ಫೀಲ್ ಹೋಗಲೇ ಇಲ್ಲ. ಅಂದು ರಾತ್ರಿ ಊಟ ಕೂಡ ಮಾಡೋಕ್ಕಾಗಲಿಲ್ಲ ತ್ರಿಶೂಲ್ಗೆ. ಭವಿಷ್ಯ ರಾತ್ರಿ ಒಮ್ಮೆ ನೋಡೋಕೆ ಹೋಗಿದ್ದಾಗ ಅಲ್ಲಿ ತ್ರಿಶೂಲ್ ಕೆಮ್ಮೋಗೂ ಕಷ್ಟಪಡೋದು ನೋಡೋಕ್ಕಾಗದೆ ಹೋಗಿ ಬಿಸಿ ನೀರನ್ನು ಬಾಯ್ಲ್ ಮಾಡಿ, ಸರ್ ಸ್ವಲ್ಪ ಗಾರ್ಗಿಲ್ ಮಾಡಿ ಎದ್ದೇಳಿ ಎಂದು ಅವನನ್ನು ಎಬ್ಬಿಸಿದವಳು ಮಗುನ ಅಲ್ಲೇ ಇದ್ದ ಸೋಫಾ ಮೇಲೆ ಮಲಗಿಸಿ ಸೈಡ್ಗೆ ಮಗು ಬೀಳದಂತೆ ಪಿಲ್ಲೋ ಇಟ್ಟು ಬಂದು ಅವನಿಗೆ ಬಿಸಿ ನೀರು ಕೊಟ್ಲು. ತ್ರಿಶೂಲ್ ಗಂಟಲು ಜಾಸ್ತಿ ಇನ್ಫೆಕ್ಷನ್ ಆಗಿತ್ತು. ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಕತ್ತಾಡಿಸಿ ಓಕೆ ಎನ್ನುವಂತೆ ಹೇಳ್ದ. ಭವಿಷ್ಯ ಎಲೆಕ್ಟ್ರಿಕಲ್ ಸ್ಟವ್ ತಂದು ಅವನ ರೂಮ್ನಲ್ಲೇ ಹಾಗಾಗಿ ಬಿಸಿ ನೀರು ತಂದು ಗಾರ್ಗಿಲ್ ಮಾಡಲು ಬಿಸಿನೀರು ಕಾಯಿಸ್ಕೊಟ್ಲು. ತ್ರಿಶೂಲ್ಗೆ ಹೊಟ್ಟೆ ಹಸಿವಾಗ್ತಿತ್ತು. ಬಟ್ ತಿನ್ನೋಕ್ಕಾಗದೆ ನಿದ್ದೆ ಬಾರದೆ ಒಂದು ಕಡೆ ಒತ್ತಾಡೋನು. ಭವಿಷ್ಯ ತಾನೇ ಹೋಗಿ ಗಂಜಿ ಕಾಯಿಸಿ ತಂದವಳು ತ್ರಿಶೂಲ್ ಮುಂದೆ ಹಿಡಿದು, ಸರ್ ಇದನ್ನು ಸ್ವಲ್ಪ ಕುಡೀರಿ, ನಿದ್ದೆ ಬರುತ್ತೆ ಎಂದು ಹದವಾದ ಗಂಜಿ ಕೊಟ್ಟ ಮೇಲೆ ಹುಡುಗನಿಗೆ ಸ್ವಲ್ಪ ನಿದ್ದೆ ಬಂದಿತು. ಭವಿಷ್ಯ ಏನು ಮಾಡಲಿ, ಎಲ್ಲೇ ಮಲಗಲಾ ಎಂದು ಹಾಗೆ ಮಗುನ ಸೋಫಾ ಮೇಲೆ ಮಲಗಿಸಿ ತಾನು ಹಾಗೆ ಕೂತ್ಲು. ತ್ರಿಶೂಲ್ ಮಿಡ್ ನೈಟ್ ಎಚ್ಚರ ಆಗಿ ನೋಡಿದಾಗ ಅವಳು ಅಲ್ಲೇ ಸೋಫಾ ಮೇಲೆ ಇದ್ದಾಳೆ ಎಂದು ಗೊತ್ತಾಗಿ ಮನಸ್ಸಿಗೆ ಏನೋ ಒಂದು ರೀತಿ ಮಧುರ ಅನುಭವ ಆಯಿತು. ಅವತ್ತು ರಾತ್ರಿ ಹಾಗೆ ಕೂತು ಕಾಲ ಕಳೆದ ಹುಡುಗಿ ಅವನಿಗೆ ಏನು ಬೇಕು ಅದನ್ನೆಲ್ಲ ಮಾಡಿಕೊಡ್ತಾಳೆ. ಬೆಳಗಿನ ಜಾವಕ್ಕೆ ಹಾಗೆ ಸೋಫಾಗೆ ಅವರಿಗೆ ನಿದ್ದೆ ಮಾಡಿರೋದನ್ನು ನೋಡಿದ ತ್ರಿಶೂಲ್ ಮಗುನ ತನ್ನ ಬೆಡ್ ಮೇಲೆ ಮಲಗಿಸಿ ಹುಡುಗಿನ ಹಾಗೆ ನಿಧಾನಕ್ಕೆ ಎಚ್ಚರ ಆಗದಂತೆ ಸೋಫಾ ಮೇಲೆ ಮಲಗಿಸಿ ಬ್ಲಾಂಕೆಟ್ ಹೊದಿಸಿದ. ಅವಳ ಮುಗ್ಧ ಮುಖ ನೋಡಿ ತ್ರಿಶೂಲ್ ಮನದಲ್ಲೇ, ಸಾರಿ ಭವಿಷ್ಯ, ನಿನ್ನ ಮನಸ್ಸಲ್ಲಿ ಸ್ವಲ್ಪ ಜಾಗ ಪಡೆಯೋಕೆ ನಾನು ಹೀಗೆ ಮಾಡಲೇಬೇಕಾಯಿತು. ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್ ಎಂದು ಪಿಲ್ಲೋ ಇಟ್ಟು ಮಲಗಿಸಿ ಹೋಗ್ತಾನೆ. ರಾತ್ರಿ ನಿದ್ದೆ ಇಲ್ಲದ ಹುಡುಗಿ ಬೆಳಗ್ಗೆ 5 ಗಂಟೆಗೆ ಹೇಳುವವಳು ಈಗ ಬೆಳಗ್ಗೆ 7 ಆದರೂ ಎದ್ದಿಲ್ಲ. ಆರೋಹಿ ತ್ರಿಶೂಲ್ನ ನೋಡೋಕ್ಕೆ ಬಂದಾಗ ಮಲಗಿದ್ದಲ್ಲೇ ಫೋನ್ ನೋಡುತ್ತಿದ್ದಂಥ ತ್ರಿಶೂಲ್ ಯಾರೋ ಬಂದಂತಾಗಿ ಹಾಗೆ ಕಣ್ಣು ಮುಚ್ಚಿದ. ಭವಿಷ್ಯ ಸೋಫಾ ಮೇಲೆ ಮಲಗಿದ್ಲು. ಆರೋಹಿ ಅದನ್ನು ನೋಡಿ ಅವಳ ಕೋಪ ನೆತ್ತಿಗತ್ತಿತ್ತು. ಕೋಪದಲ್ಲೇ ಕೆಲಸದವ್ರಿಗೆ ಇಷ್ಟೊಂದು ಕೊಬ್ಬ ಎಂದುಕೊಂಡು, ಹೇಯ್ ಎದ್ದೇಳ ಮೇಲೆ ಎಂದಳು ಸೋಫಾಗೆ ಒದ್ದು. ತ್ರಿಶೂಲ್ ಗುರಾಯಿಸಿ ಸುಮ್ಮನೆ ಮಲಗೆ ಇದ್ದ. ಇದಕ್ಕೆ ಭವಿಷ್ಯ ಹೇಗೆ ರಿಯಾಕ್ಟ್ ಆಗ್ತಾಳೆ ಎಂದು ಅವನು ಕೂಡ ನೋಡಬೇಕಿತ್ತು. ಅದಕ್ಕೆ ಅವನು ಸುಮ್ಮನೆ ಕಣ್ಮುಚ್ಚಿದ. ಭವಿಷ್ಯ ಸೌಂಡ್ ಆಗಿದ್ದು ನೋಡಿ ಎದ್ದು ಕಣ್ಬಿಟ್ಲು. ಆರೋಹಿ, ಹೇಯ್ ನೀನೇನು ನನ್ನ ಮಾವನ ರೂಮ್ನಲ್ಲಿ ಸೋಫಾ ಮೇಲೆ ಸೋಂಪಾಗಿ ಮಲಗಿದೀಯಾ? ಇದೇನು ನಿನ್ನಪ್ಪನ ಮನೆನಾ? ಎದ್ದೇಳೆ ಮೇಲೆ ಎಂದಳು ಕೋಪದಲ್ಲೇ. ಆರೋಹಿ ಮಾತು ಕೇಳಿದ ಭವಿಷ್ಯಗೆ ಕೋಪ ಬಂತು. ಎದ್ದು ಸರ್ಗೆ ಹುಷಾರಿರಲಿಲ್ಲ, ಅದಕ್ಕೆ ಇಲ್ಲೇ ನೋಡ್ಕೊಳಕ್ಕಿದ್ದೆ ಎಂದು ಕೂಲಾಗೆ ಹೇಳಿದ್ಲು. ಅದಕ್ಕೆ ಆರೋಹಿ, ಹೀಗೆ ಇಲ್ಲಿ ಮಲಗೋದಾ? ಅದು ಒಂದು ಹುಡುಗನ ರೂಮ್ನಲ್ಲಿ, ಚಿಚಿ ಅಸಹ್ಯ ಎಂದಳು ಮಕ್ಕನ ಒಂಥರ ಮಾಡಿ. ಭವಿಷ್ಯ, ನೋಡಿ ಮೇಡಮ್, ನೀವು ಅಸಹ್ಯ ಪಡೋ ಅಂಥದ್ದು ನಾನೇನು ಮಾಡಿಲ್ಲ, ಜಸ್ಟ್ ಕೇರ್ ಮಾಡಿದ್ದೀನಿ ಅಷ್ಟೇ. ಅಷ್ಟೊಂದು ಕೇರ್ ಇದ್ದಿದ್ರೆ ನೀವೇ ಬಂದು ಇಲ್ಲಿದ್ದು ಕೇರ್ ಮಾಡ್ಬೋದಿತ್ತು ಎಂದಳು ಸ್ವಲ್ಪ ಗಂಭೀರವಾಗಿ. ಆರೋಹಿ, ಮಾಡ್ತೀನಿ, ನನಗೂ ಗೊತ್ತಿದೆ, ಅವರು ನನ್ನ ಗಂಡ ಆಗೋರು ಅಂದರು. ಭವಿಷ್ಯ ತುಟಿ ಕೊಂಕಿಸಿ, ಅಂದ್ಕೊಂಡಂಗೆಲ್ಲ ತಾಯಿ ಆಗಲ್ಲ, ಹೇಳ್ಕೊಂಡವರೆಲ್ಲ ಗಂಡ ಆಗಲ್ಲ ಎಂದು ಮಗು ಹುಷಾರು ಎಂದು ಎದ್ದು ತನ್ನ ರೂಮ್ಗೆ ಹೋಗ್ತಾಳೆ. ಆರೋಹಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೈಲೆಂಟ್ ಆಗಿರುವ ಹುಡುಗಿ ಹೀಗೆ ಟಕ್ಕರ್ ಕೊಡ್ತಾಳೆ ಎಂದು ತಿಳಿದಿರಲಿಲ್ಲ. ಆರೋಹಿ ಕೋಪದಲ್ಲಿ ಹಲ್ಲು ಕಚ್ಚಿ ಹೊರಗೋಗ್ತಾಳೆ. ತ್ರಿಶೂಲ್, ಇವಳಿಗೂ ಕೋಪ ಬರುತ್ತೆ, ಪರವಾಗಿಲ್ಲ, ಬರೀ ಈ ಬಡಪಾಯಿ ತ್ರಿಶೂಲ್ಗೆ ಮಾತ್ರ ತೋರಿಸ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಇಂಥವ್ರ ಮೇಲೂ ತೋರಿಸ್ತಾಳೆ ಎಂದು ನಕ್ಕ. ಆರೋಹಿ ಸೀದಾ ತನ್ನ ರೂಮ್ಗೆ ಹೋಗಿ ಅವರ ಅಪ್ಪ ಅಮ್ಮನಿಗೆ ಈ ವಿಷಯನ ತಿಳಿಸಿದ್ಲು. ಭವಿಷ್ಯ ರಾಸ್ಕಲ್ ನನಗೆ ಅಂತಾಳೆ, ಅಷ್ಟೊಂದು ಕಾಳಜಿ ಹೀರೋಳು ತಿಂದು ಚೆನ್ನಾಗಿ ಬಿದ್ಕೊಂಡು ಹೀಗೆ ಎದ್ದು ಬಂದು ಮಾತಾಡ್ತಾಳೆ ಎಂದು ಬೈಕೊಂಡು ಸ್ನಾನ ಮಾಡಿ ಬೇಗ ಕೆಳಗೋಗಿ ತ್ರಿಶೂಲ್ಗಾಗಿ ಕಷಾಯ ಮಾಡಿ ತಗೊಂಡೋದ್ಲು. ತ್ರಿಶೂಲ್ ಎಚ್ಚರ ಇದ್ದರೂ ಕಣ್ಣು ಮುಚ್ಚಿದ್ದ, ಎಲ್ಲಿ ಮತ್ತೆ ಆ ಆರೋಹಿ ಬಂದರೆ ಎಂದು. ಅದು ಭವಿಷ್ಯ ಆಗಿದ್ಲು. ಭವಿಷ್ಯ, ಸರ್ ಸರ್ ಎಂದು ಕರೆದು, ಸ್ವಲ್ಪ ಕಷಾಯನ ಕುಡೀರಿ ಸರ್, ಸ್ವಲ್ಪ ಬೆಟರ್ ಆಗುತ್ತೆ ಅಂದ್ಲು. ತ್ರಿಶೂಲ್ ಎದ್ದು ಕಣ್ಬಿಟ್ಟು,
ನಗುವಲ್ಲೇ ವಿಶ್ ಮಾಡಿ ಮಾತಾಡೋಕ್ಕೆ ಆಗದಿದ್ದಕ್ಕೆ ಬ್ರಷ್ ಮಾಡಿ ಬಂದು ಭವಿಷ್ಯ ಕೊಟ್ಟ ಕಷಾಯನ ಕುಡಿಯುವಾಗ ಕೆಮ್ಮು ಜಾಸ್ತಿಯಾಗಿ ನತ್ತಿಗತ್ತಿ ಆ ಬಾಯಲ್ಲಿದ್ದಂಥ ಕಷಾಯ ಪೂರ್ತಿ ಎದುರುಗಿದ್ದಂಥ ಭವಿಷ್ಯ ಬಟ್ಟೆ ಮೇಲೆ ಹುಗಿದಿದ್ದ. ತಾನು ಮಾಡಿದ ಕೆಲಸಕ್ಕೆ ಎಲ್ಲಿ ಭವಿಷ್ಯ ಬೈಕತ್ತೋಳೋ ಎಂದು ತ್ರಿಶೂಲ್ ಅವಳ ಮುಖನೇ ನೋಡ್ದ. ಆದರೆ ಭವಿಷ್ಯ ಕೂಲಾಗೆ ಬನ್ನಿ ಸರ್ ಅಲ್ಲಿ ಎಂದು ಅವನ ಶೋಲ್ಡರ್ ಹಿಡಿದು ಎಬ್ಬಿಸಿದ್ಲು. ತ್ರಿಶೂಲ್ಗೆ ಅಸಹ್ಯ ಪಡೆದ ಹುಡುಗಿ ನೋಡಿ ಖುಷಿ ಆಯಿತು. ಬೇಗ ಹೋಗಿ ಗಂಟಲಲ್ಲಿ ಇದ್ದಂಥ ಕಫಾನ ಹೊರಗೆ ಬರುವಂತೆ ಕೆಮ್ಮಿದ್ದು ನೋಡಿ ಭವಿಷ್ಯ ನಿಧಾನಕ್ಕೆ ಅವನ ಬೆನ್ನನ್ನು ನೀವುತ್ತಾ ಹುಷಾರು ಸರ್ ನಿಧಾನ ಅಂದ್ಲು. ತ್ರಿಶೂಲ್ಗೆ ಆ ನೋವಲ್ಲೂ ಒಂದು ರೀತಿ ಖುಷಿ ವಿಷಯನೇ. ಭವಿಷ್ಯ ಅವನನ್ನು ಬೆಡ್ ತನಕ ಬಿಟ್ಟು ಸರ್ ನಾನು 5 ಮಿನಿಟ್ಸ್ ಬರ್ತೀನಿ ಎಂದು ಹೊರಗೆ ಹೋದವಳು ಮತ್ತೆ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬಂದಳು. ತ್ರಿಶೂಲ್ ಮನೆಯಲ್ಲೇ ಅಕ್ಷಯ್ಗೆ ಥ್ಯಾಂಕ್ಸ್ ಹೇಳಿದ್ದ. ಆರೋಹಿ ತಾನು ತಿಂಡಿ ಮಾಡ್ತೀನಿ ಎಂದು ಕಿಚನ್ ಸೇರಿದ್ರು ಹುಡುಗಿ ಮಾತ್ರ ಬೇಗ ತ್ರಿಶೂಲ್ಗೆ ಗಂಜಿ ಮಾಡಿ ತಗೊಂಡೋಗಿ ಕೊಟ್ಟಿದ್ಲು. ತ್ರಿಶೂಲ್ಗೆ ಫೀಲಿಂಗ್ ಬೆಟರ್ ಅನಿಸಿತು. ಆರೋಹಿ ತಿಂಡಿಗೆ ಕರೆದಾಗ ಬೇಡ ನಾನು ಗಂಜಿ ಕುಡ್ದೆ ಭವಿಷ್ಯ ಕೊಟ್ಟಿದ್ದು ಅಂದ. ಆರೋಹಿಗೆ ತಾನು ಅವನಿಗೆ ಹತ್ತಿರ ಆಗಬೇಕು ಎನ್ನುವ ಆಸೆ. ಅದಕ್ಕೆ ತಾನು ಮಗುನ ಎತ್ಕೊಂಡು ಆಡಿಸುತ್ತಾ ಅವತ್ತು ಅವನ ಜೊತೆಗೆ ಇದ್ಲು. ಮಗು ಅವಳ ಜೊತೆ ಹೋಗೋಕ್ಕೆ ಇಷ್ಟಪಡಲಿಲ್ಲ. ಇತ್ತ ಭವಿಷ್ಯ ಕೂಡ ತ್ರಿಶೂಲ್ ರೂಮ್ಗೆ ಅವತ್ತು ಹೋಗಲಿಲ್ಲ. ಅವಳೇ ನೋಡ್ಕೊಳ್ಳಿ ಎಂದು ಸಮಯಕ್ಕೆ ಸರಿಯಾಗಿ ಮಗುಗೆ ಊಟ ಕೊಟ್ಟು ತ್ರಿಶೂಲ್ಗೆ ಗಂಜಿ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಅಕ್ಷಯ್ ಹೊರಗೆ ಕೆಲಸ ಇದೆ ಅಂತ ಹೊರಗೋಗಿ ಆಗ ಬಂದ. ತ್ರಿಶೂಲ್ ರೂಮ್ಗೆ ಬಂದು ನೋಡಿದ್ರೆ ಅಲ್ಲಿ ಆರೋಹಿ ಇದ್ಲು. ಅವನಿಗೆ ಇಲ್ಲಿ ಭವಿಷ್ಯ ಹತ್ತಿಗೆ ಇರಬೇಕಾಯ್ತು, ಈ ರಾಕ್ಷಸಿ ಯಾಕಿದ್ದಾಳೆ ಇಲ್ಲಿ ಎಂದು ಬ್ರೋ ಹೇಗಿದ್ದೀರಾ ಡಾಕ್ಟರ್ ಬಂದು ಹೋದ್ರಾ ಎಂದ. ಬರುವಾಗಲೇ ಡಾಕ್ಟರ್ ಬಳಿ ತ್ರಿಶೂಲ್ ಬರುವಾಗಲೇ ಡಾಕ್ಟರ್ನ ನೋಡ್ಕೊಂಡು ಬಂದಿದ್ದ. ಅವರು ಮಿನಿಮಮ್ ಅಂದರೂ 3 ದಿನ ಬೇಕು ಫೀಲಿಂಗ್ ಬೆಟರ್ ಮಾಡೋಕ್ಕೆ ಎಂದಿದ್ರು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.